ಈಗ ನಾನು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಯೂನಿಟ್ 3 ಸೆಷನ್ 5 ಬರುವ ಟಾಪಿಕ್ನ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಈ ಯೂನಿಟ್ 5 ಏನು ಬರ್ತದೆ? ಸೊ ಅದರ ಮೊದಲು ಈಗಾಗಲೇ ನೀವು ಪೇಯಿಂಗ್ ಬ್ಯಾಂಕರ್ ಯಾರು, ಅವನು ಏನು ಪ್ರಿಕಾಷನ್ ತಗೊಳ್ತಾನೆ ಪೇಮೆಂಟ್ ಮಾಡುವಾಗ ಅಥವಾ ಚೆಕ್ಕನ್ನು ಆಕ್ಸೆಪ್ಟ್ ಮಾಡುವಾಗ, ಆಮೇಲೆ ಏನು ಅವನಿಗೆ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಇದೆ ಒಂದು ವೇಳೆ ಅವನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಗೊತ್ತಿಲ್ಲದೆ, ಆಮೇಲೆ ವಾಟ್ ಆರ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪೇಯಿಂಗ್ ಬ್ಯಾಂಕರ್ ಅಟ್ ದ ಟೈಮ್ ಆಫ್ ಆಕ್ಸೆಪ್ಟಿಂಗ್ ಚೆಕ್ ಆರ್ ಮೇಕಿಂಗ್ ಪೇಮೆಂಟ್. ಸೊ ಇಲ್ಲಿ ಇವತ್ತಿನ ಟಾಪಿಕ್ ಏನಂತಂದರೆ ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ದ ಬ್ಯಾಂಕರ್ ಮಸ್ಟ್ ರೆಫ್ಯೂಸ್ ಪೇಮೆಂಟ್ ಆಫ್ ಎ ಚೆಕ್. ಯಾವ ಸಂದರ್ಭದಲ್ಲಿ ಅವನು ಚೆಕ್ಕನ್ನು ರೆಫ್ಯೂಸ್ ಮಾಡಬಹುದು, ಯಾವುದೇ ಒಂದು ಚೆಕ್ ಬ್ಯಾಂಕಿಗೆ ಪ್ರೆಸೆಂಟ್ ಆದ ಸಂದರ್ಭದಲ್ಲಿ ಅವನು ರೆಫ್ಯೂಸ್ ಮಾಡಬಹುದು. ಅದರ ಮೊದಲು ನೀವು ನೋಡಬೇಕೇನೆಂದರೆ ದ ಸ್ಟ್ಯಾಟ್ಯೂಟರಿ ಡ್ಯೂಟಿ ಆಫ್ ಎ ಬ್ಯಾಂಕರ್ ಟು ಆನರ್ ಇಸ್ ಕಸ್ಟಮರ್ ಚೆಕ್ ಇಸ್ ಟರ್ಮಿನೇಟೆಡ್ ಇನ್ ದ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್. ಯಾವ ಸಂದರ್ಭದಲ್ಲಿ ಅದು ಟರ್ಮಿನೇಟ್ ಆಗ್ತದೆ? ದ ಬ್ಯಾಂಕರ್ ಮಸ್ಟ್ ದೇರ್ಫೋರ್ ರೆಫ್ಯೂಸ್ ಪೇಮೆಂಟ್ ಆಫ್ ದ ಚೆಕ್ ವಿದೌಟ್ ಇನ್ಕರಿಂಗ್ ಎನಿ ಲ್ಯಾಬಿಲಿಟಿ. ಅದರಿಂದ ಅವನಿಗೆ ಏನು ಲಾಸ್ ಇರುವುದಿಲ್ಲ ಅಥವಾ ಅದರಿಂದ ಏನು ಅವನಿಗೆ ಏನೋ ತೊಂದರೆಗಳು ಕೂಡ ಬರೋದಿಲ್ಲ. ಸೊ ದ ಫಸ್ಟ್ ಪಾಯಿಂಟ್ ಏನೋ ರೆಫ್ಯೂಸ್ ಪೇಮೆಂಟಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಅಂದರೆ ವೆನ್ ದ ಡ್ರಾವರ್ ಕೌಂಟರ್ ಮ್ಯಾನ್ಸ್ ಪೇಮೆಂಟ್. ಡ್ರಾವರ್ ಒಂದು ವೇಳೆ ಅವನು ಸ್ಟಾಪ್ ಪೇಮೆಂಟ್ ಮಾಡಿ ಅಂತ ಹೇಳಿದರೆ, ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಎ ಚೆಕ್ ಇಸ್ ಎ ಅನ್ಕಂಡೀಷನಲ್ ಆರ್ಡರ್ ಆಫ್ ದ ಡ್ರಾವರ್ ಟು ದ ಬ್ಯಾಂಕರ್. ಯೂಶುವಲ್ ಆಗಿ ಆಲ್ವೇಸ್ ಚೆಕ್ ಇಸ್ ಅ ಅನ್ಕಂಡೀಷನಲ್ ಆರ್ಡರ್. ಆಮೇಲೆ ಏನಂತಂದರೆ ದ ಡ್ರಾವರ್ ಈಸ್ ಅ ಕಾಂಪಿಟೆಂಟ್ ಟು ಕ್ಯಾನ್ಸಲ್ ಆರ್ ವಿತ್ಡ್ರಾ ಸಚ್ ಆರ್ಡರ್ ಅಟ್ ಎನಿ ಟೈಮ್ ಬಿಫೋರ್ ಇಟ್ ಈಸ್ ಪೇಮೆಂಟ್ ಈಸ್ ಮೇಡ್. ಒಂದು ವೇಳೆ ಅವನು ಡ್ರಾವರ್ ಪೇಯಿಂಗ್ ಬ್ಯಾಂಕರಿಗೆ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದನ್ನು ಸ್ಟಾಪ್ ಮಾಡು, ಅದನ್ನು ಕ್ಯಾನ್ಸಲ್ ಮಾಡು, ಚೆಕ್ ಯಾರೇ ಪ್ರೆಸೆಂಟ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡು ಅಂತ ಹೇಳಿದರೆ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಪೇಮೆಂಟ್ ಬ್ಯಾಂಕರ್ ಟು ರೆಫ್ಯೂಸ್ ದ ಪೇಮೆಂಟ್ ಆಫ್ ದ್ಯಾಟ್ ಚೆಕ್. ಇನ್ನೊಂದು ಏನಂತಂದರೆ ದ ಡ್ರಾವರ್ ನೀಡ್ ನಾಟ್ ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ಸ್ಟಾಪಿಂಗ್ ಪೇಮೆಂಟ್ ಆಫ್ ಎ ಚೆಕ್. ಈಗ ಇಲ್ಲಿ ಅವನು ಕ್ಯಾನ್ಸಲ್ ಮಾಡು ಅಥವಾ ವಿತ್ಡ್ರಾ ಮಾಡು ಅಂತ ನಾವು ಹೇಳಿದರೆ ಅಂದರೆ ಕಸ್ಟಮರ್, ಆಗ ಅವನು ರೀಸನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ? ಪೇಯಿಂಗ್ ಬ್ಯಾಂಕರಿಗೆ. ದ ಡ್ರಾವರ್ ನೀಡ್ ನಾಟ್ ಎಕ್ಸ್ಪ್ಲೈನ್ ದ ರೀಸನ್ ಫಾರ್ ಸ್ಟಾಪಿಂಗ್ ಪೇಮೆಂಟ್ ಆಫ್ ಎ ಚೆಕ್. ಆಮೇಲೆ ಇನ್ನೊಂದೇನೆಂದರೆ ದ ಬ್ಯಾಂಕರ್ ಶಲ್ ಹ್ಯಾವ್ ಟು ಕಂಪ್ಲೈ ವಿತ್ ದ ಕೌಂಟರ್ಮ್ಯಾನ್ ಆರ್ಡರ್ ಇಶ್ಯೂಡ್ ಬೈ ದ ಡ್ರಾವರ್ ವಿತೌಟ್ ಎನ್ಕ್ವೈರಿಂಗ್ ರೀಸನ್ ದೇರ್ ಆಫ್. ಕಾರಣ ಕೂಡ ಕೇಳಬಾರದು, ಯಾಕೆ ನೀವು ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೀರಿ, ಯಾರೇ ಚೆಕ್ ತಂದು ಕೊಟ್ಟರು ಅದನ್ನು ಪೇಮೆಂಟ್ ಮಾಡಬೇಡಿ ಅಂತ ಕೇಳುವ ಹಕ್ಕು ಪೇಯಿಂಗ್ ಬ್ಯಾಂಕರಿಗೆ ಇಲ್ಲ. ಸೊ ಆದರೆ ಇದರಲ್ಲಿ ಏನು ಒಂದು ಕಂಡೀಷನ್ಗಳಿವೆ ಅಂತ ಹೇಳಿದರೆ ಕೆಲವು ಪಾಯಿಂಟ್ಸ್ಗಳನ್ನು ಅವರು ನೆನಪಿಟ್ಕೊಳ್ಬೇಕು. ಏನು ಅಂತಂದರೆ ದ ರೈಟ್ ಟು ಕೌಂಟರ್ಮ್ಯಾಂಡ್ ಪೇಮೆಂಟ್ ಆಫ್ ಚೆಕ್ ಇಸ್ ವೆಸ್ಟೆಡ್ ಇನ್ ಇಟ್ಸ್ ಡ್ರಾವರ್ ಆ್ಯಂಡ್ ನಾಟ್ ದ ಪೇ ಆರ್ ದ ಎಂಡೋರ್ಸಿ. ಅಂದರೆ ಈ ಸ್ಟಾಪ್ ಪೇಮೆಂಟ್ ಮಾಡುವ ರೈಟ್ ಯಾರಿಗೆ ಅಂತ ಹೇಳಿದರೆ ಡ್ರಾವರಿಗೆ ಮಾತ್ರ. ಯಾರು ಪ್ರೆಸೆಂಟ್ ಮಾಡಿದಾನೋ ಅವನಿಗೂ ಇಲ್ಲ, ಅಥವಾ ಪೇಯಿಗೂ ಇಲ್ಲ, ಅಥವಾ ಎಂಡೋರ್ಸಿಗೂ ಇರುವುದಿಲ್ಲ. ಓನ್ಲಿ ದ ಅಥಾರಿಟಿ ಇಸ್ ದ ಡ್ರಾವರ್. ಸ್ಟಾಪ್ ಪೇಮೆಂಟ್ ಮಾಡಲಿಕ್ಕೆ ಹೇಳುವಂತಹ ರೈಟ್ ಇರೋದು ಅವನಿಗೆ ಮಾತ್ರ. ಎರಡನೇದೇನೆಂದರೆ ದ ಸ್ಟಾಪ್ ಪೇಮೆಂಟ್ ಆರ್ಡರ್ ಮೇ ಬಿ ಗಿವನ್ ಬೈ ದ ಡ್ರಾವರ್ ಓರಲಿ ಆರ್ ಇನ್ ರೈಟಿಂಗ್. ಈಗ ಬ್ಯಾಂಕಿಗೆ ಏನೋ ಅವನು ಇನ್ಸ್ಟ್ರಕ್ಷನ್ ಕೊಡ್ತಾನೋ ಸ್ಟಾಪ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿ, ಆ ಆರ್ಡರ್ ಯೂಶುವಲ್ ಆಗಿ ಓರಲ್ ಆಗಿದ್ರೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ, ಬಟ್ ಇಟ್ ಮಸ್ಟ್ ಬಿ ಇನ್ ರೈಟಿಂಗ್ ಆ್ಯಂಡ್ ಇಟ್ ಮಸ್ಟ್ ಬಿ ದ ಆರ್ಡರ್ ಟು ಸ್ಟಾಪ್ ಪೇಮೆಂಟ್ ಮಸ್ಟ್ ಬಿ ಸೈನ್ ಬೈ ದ ಡ್ರಾವರ್ ಆಫ್ ದ ಚೆಕ್. ಅದು ಏನು ಇನ್ಸ್ಟ್ರೂಮೆಂಟಲ್ಲಿ ಅವ್ನು ಬರ್ಕೊಡ್ತಾನೋ ಅದನ್ನು ಸ್ಟಾಪ್ ಪೇಮೆಂಟ್ ಮಾಡಿ ಅಂತೇಳಿ ಇಟ್ ಶುಡ್ ಬಿ ಸೈನ್ ಬೈ ದ ಡ್ರಾವರ್. ರೀಸನ್ ಕೂಡ ಕೊಡಬೇಕಾಗ್ತದೆ ಅವನು. ಒಂದು ವೇಳೆ ಇನ್ ರೈಟಿಂಗಲ್ಲಿ ಅವನು ಸ್ಟಾಪ್ ಪೇಮೆಂಟ್ ಮಾಡಿ ಅಂತ ಹೇಳಿದರೆ he has to give in writing and also the detail about the stop payment ಕೊಡಬೇಕಾಗ್ತದೆ. The banker shall be liable to draw if he pays the check even if he oversight after the receipt of the countermand order. ಒಂದು ವೇಳೆ ಅಂತ ಒಂದು ರೈಟಿಂಗಲ್ಲಿ ಸ್ಟಾಪ್ ಪೇಮೆಂಟ್ ಮಾಡಿ ಅಂತ ಹೇಳಿ ಡ್ರಾವರ್ ಕೊಟ್ಟರು ಕೂಡ ಪೇಯಿಂಗ್ ಬ್ಯಾಂಕರ್ ಅದನ್ನು ಅಮೌಂಟನ್ನು ಕೊಟ್ಟಿದ್ರೆ then he must be personally liable for those amount. ಆಮೇಲೆ the stop payment order remains effective until it is revoked by the drawer or there is an agreement limited its period. ಇದು ರಿವೋಕೇಷನ್ ಯಾವಾಗ ಅಂದರೆ ಈ ಸ್ಟಾಪ್ ಪೇಮೆಂಟ್ ಆರ್ಡರ್ ಯಾವಾಗ ವೆಕೇಟ್ ಆಗ್ತದೆ ಅಂತಂದರೆ ಇವನಿಂದ ಡ್ರಾವರಿಂದ ಪೇಯಿಂಗ್ ಬ್ಯಾಂಕರಿಗೆ ಆರ್ಡರ್ ಬರಬೇಕು. ಅಂದರೆ ಓಕೆ ಸ್ಟಾಪ್ ಪೇಮೆಂಟನ್ನು ನೀವಿನ್ನೂ ಕಂಟಿನ್ಯೂ ಮಾಡೋದು ಬೇಡ, ಯಾರೇ ಪ್ರೆಸೆಂಟ್ ಮಾಡಿದ್ರು ಚೆಕ್ ನನ್ನ ಪರವಾಗಿ ಅಥವಾ ನನ್ನ ಹೆಸರಲ್ಲಿ ಅದನ್ನು ನೀವು ಏನು ಮಾಡ್ಬೋದು, ಅದು ನನ್ನ ಸಿಗ್ನೇಚರ್ ಇದ್ದರೆ ಯು ಕ್ಯಾನ್
ಕಂಟಿನ್ಯೂ ದ ಟ್ರಾನ್ಸಾಕ್ಷನ್ ಅಂತ ಅವನಿಂದ ಏನು ಓರಲ್ ಆಗಿ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಬಂದರೆ ಹಿ ವಿಲ್ ಕಂಟಿನ್ಯೂ. ಅಂದರೆ ಸ್ಟಾಪ್ ಪೇಮೆಂಟ್ ಅಲ್ಲಿಗೆ ಸ್ಟಾಪ್ ಆಗ್ತದೆ ಮತ್ತು ಟ್ರಾನ್ಸಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಆಮೇಲೆ ಇನ್ನಂದ್ರೆ ಇಫ್ ದ ಬ್ಯಾಂಕರ್ ಪೇಸ್ ಎ ಚೆಕ್ ಸ್ಟಾಪ್ಡ್ ಬೈ ದ ಡ್ರಾವರ್ ಹಿ ಕೆನಾಟ್ ರಿಕವರ್ ದ ಅಮೌಂಟ್ ಫ್ರಮ್ ದ ಪರ್ಸನ್ ಹೂ ಬಿಕಮ್ ಎಸ್ ಬೊನಫೈಡ್ ಹೋಲ್ಡರ್. ಒಂದು ವೇಳೆ ಇದರ ನಂತರ ಸ್ಟಾಪ್ ಪೇಮೆಂಟ್ ಅಂತ ಹೇಳಿ ಆರ್ಡರ್ ಕೊಟ್ಟರು ಕೂಡ ಇವನೇನಾದರೂ ಕೊಟ್ಟಿದ್ರೆ ಅವನು ಪರ್ಸನ್ ಲ್ಯಾಬಲ್ ಆಗ್ತಾನೆ ವಿನಃ ಪಾರ್ಟಿ is not liable to pay those amount. So these are the instruction given by the drawer to the paying banker while making payment. So countermand order banda takshana it is a duty of the paying banker to stop the payment. So whatever the check presented on behalf of the drawer after giving the stop payment order is the duty of the paying banker to refuse the payment of a check. ನಂತರದ್ದೇನೆಂದರೆ ಡೆತ್ ಆಫ್ ದ ಡ್ರಾವರ್. ಯೂಶಲಾಗಿ ಏನಾದರೂ ನೋಟಿಸ್ ಬಂದರೆ ಡ್ರಾವರ್ನ ಪರವಾಗಿ ಅವನು ಒಂದು ವೇಳೆ ಅವನು ತೀರಿಕೊಂಡ ಅಂತ ಹೇಳಿ ಎಕ್ಸ್ಪೈರ್ ಆದ ಅಂತ ಏನಾದರೂ ನೋಟಿಸ್ ಬಂದರೆ ಆವಾಗ ಅವನು ಸೈನ್ ಮಾಡಿದ ಚೆಕ್ಕನ್ನು ಪೇಯಿಂಗ್ ಬ್ಯಾಂಕರ್ ಆಕ್ಸೆಪ್ಟ್ ಮಾಡುವ ಹಾಗೆ ಇಲ್ಲ. ಆದರೆ ಅವನು ರೂಮರಿಗೆ ಬೆಲೆ ಕೊಡಬಾರ್ದು. ಪೇಮೆಂಟ್ ಬ್ಯಾಂಕರ್ ಅವನಿಗೆ ನೋಟಿಸ್ ಬರಬೇಕು. ನೋಟಿಸ್ ಆಫ್ ದ ಡೆತ್ ಆಫ್ ದ ಡ್ರಾವರ್ ಮಸ್ಟ್ ಬಿ ರೀಚ್ ಟು ದ ಪೇಯಿಂಗ್ ಬ್ಯಾಂಕರ್ಸ್ ಬ್ಯಾಂಕ್. ಆ ಪರ್ಟಿಕ್ಯುಲರ್ ಬ್ಯಾಂಕಿಗೆ ಆ ನೋಟಿಸ್ ಬರಬೇಕು ವಿನಃ ಇನ್ನೊಂದು ಬ್ರಾಂಚಿಗೆ ಹೋಗಬಾರ್ದು. ಅದೊಂದು. ಸೊ ಡೆತ್ ಆಫ್ ದ ಡ್ರಾವರ್ ಸಂದರ್ಭಗಳಲ್ಲಿ ಕೂಡ ಅವನು ರೆಫ್ಯೂಸ್ ಪೇಮೆಂಟ್ ಮಾಡಬಹುದು. ಆಮೇಲೆ ಇನ್ಸಾಲ್ವೆನ್ಸಿ ಆಫ್ ದಿ ಡ್ರಾವರ್. ಒಂದು ವೇಳೆ ಅವನು ದಿವಾಲಿಯಾದ ಅಂದರೆ ಅವನಲ್ಲಿ ಏನು ಇಲ್ಲ ಅಂತ ಗೊತ್ತಾದಾಗ ಕೂಡ ಇಲ್ಲಿ ಸಂದರ್ಭಗಳು ಏನು ಹೇಳ್ತಾ ಅಂದರೆ ಇಫ್ ದ ಡ್ರಾವರ್ ಕಮಿಟ್ ಅನ್ ಆಕ್ಟ್ ಆಫ್ ಇನ್ಸಾಲ್ವೆಂಟಿ either he or any of his creditor may present petition in the court of law for a order of judgment. ಸೊ ಇನ್ಸಾಲ್ವೆನ್ಸಿಯ ಬಗ್ಗೆ ಕೋರ್ಟಿಂದ ಏನಾದರೂ ಆರ್ಡರ್ ಬಂದರೆ ಸೊ ಆ ಸಂದರ್ಭಗಳಲ್ಲಿ ಆದ ನಂತರ ಚೇಂಜಸ್ ಮಾಡ್ಕೊಳ್ಬೋದು. ಅಂದರೆ ಅಲ್ಲಿಂದ ಅವನು ಯಾವುದೇ ಪೇಮೆಂಟ್ ಮಾಡುವ ಹಕ್ಕು ಯಾರಿಗಿರೋದಿಲ್ಲ, ಪೇಯಿಂಗ್ ಬ್ಯಾಂಕರಿಗೆ ಇರೋದಿಲ್ಲ. ಒಂದು ವೇಳೆ ಇವನ ಬಗ್ಗೆ ಕೋರ್ಟ್ ಆರ್ಡ್ರೇ ಬಂತು, ಅವನು ಇನ್ಸಾಲ್ವೆಂಟ್ ಪಾರ್ಟಿ ಅಂತ ಹೇಳಿದರೆ ಅವನಿಗೆ ಬರಬೇಕಾದದನ್ನು ಎಲ್ಲವನ್ನ ಕೋರ್ಟೇ ಸೆಟಲ್ ಮಾಡ್ತದೆ ಬ್ಯಾಂಕಿನ ಮುಖಾಂತರ. ಸೊ ದಟ್ ಇಸ್ ವೈ ಬಟ್ ದಿಸ್ ಆರ್ಡರ್ ವಿಲ್ ಬಿ ಟೇಕ್ ಪ್ಲೇಸ್ ಓನ್ಲಿ ಫ್ರಮ್ ದ ಡೇಟ್ ಆಫ್ ಪ್ರೆಸೆಂಟೇಷನ್ ಆಫ್ ದ ಪಿಟಿಷನ್ ಆನ್ ವಿಚ್ ಇಟ್ ಈಸ್ ಬೇಸ್ಡ್. ಯಾವ ರೀತಿಯಲ್ಲಿ ಅವನು ಇನ್ಸಾಲ್ವೆನ್ಸಿ ಆಗಿದ್ದಾನೆ ಅಂತ ಒಂದು ಕೋರ್ಟ್ ಆರ್ಡರ್ ಬಂದ ಮೇಲೆ ಏನು ಮಾಡ್ಬೋದು, ಪೇಯಿಂಗ್ ಬ್ಯಾಂಕರ್ ಅಲ್ಲಿಂದ ಅವನು ಯಾವುದೇ ಚೆಕ್ ಪ್ರೆಸೆಂಟ್ ಆದರೂ ಅದನ್ನು ಆಕ್ಸೆಪ್ಟ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ಒನ್ ಇಸ್ ಇನ್ಸ್ಯಾನಿಟಿ ಆಫ್ ದಿ ಕಸ್ಟಮರ್. ಇಲ್ಲಿ ಕೂಡ ಹಾಗೆ ದ ಬ್ಯಾಂಕರ್ ಇಸ್ ಬೌಂಡ್ ಟು ನೋ, ಅಂದರೆ ಹಿ ಈಸ್ ನಾಟ್ ಬೌಂಡ್ ಟು ಆನರ್ ಇಸ್ ಕಸ್ಟಮರ್ ಚೆಕ್ ಆನ್ ದ ರಿಸಿಪ್ಟ್ ಆಫ್ ದಿ ಕಸ್ಟಮರ್ಸ್ ಇನ್ಸ್ಯಾನಿಟಿ ಆರ್ ಅನ್ಸೌಂಡ್ ಮೈಂಡಿಂಗ್. ಒಂದು ವೇಳೆ ಅವನ ಇನ್ಸ್ಯಾನಿಟಿಯ ಬಗ್ಗೆ ಯಾವುದೇ ನೋಟಿಸ್ ಬಂದರೆ ಆನಂತರ ಏನೋ ಯಾವುದೇ ಚೆಕ್ಗಳು ಪ್ರೆಸೆಂಟ್ ಆಗಿದ್ರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡೋ ಹಾಗಿಲ್ಲ. ಸರ್ಟನ್ಲಿ ಹಿ ವಿಲ್ ರೆಫ್ಯೂಸ್ ಟು ಮೇಕ್ ಪೇಮೆಂಟ್ ಆಫ್ ದ ಚೆಕ್. ನೆಕ್ಸ್ಟ್ ಒನ್ ಈಸ್ ಅಬೌಟ್ ದಿ ನೋಟಿಸ್ ಆಫ್ ದಿ ಅಸೈನ್ಮೆಂಟ್ ಆಫ್ ದಿ ಕ್ರೆಡಿಟ್ ಬ್ಯಾಲೆನ್ಸ್. ಅಂದರೆ ಈಗ ಅವನ ಹಕ್ಕನ್ನು ಇನ್ನೊಬ್ಬರಿಗೆ ಅವನು ಕೊಡುವಂತಹ ಸಂದರ್ಭ. ಇಫ್ ಯು ಅಸೈನ್ಡ್ ಆರ್ ಟ್ರಾನ್ಸ್ಫರ್ ಬೈ ಹಿಮ್ ಟು ಅನದರ್ ಪರ್ಸನ್, ಇನ್ನೊಬ್ಬರಿಗೆ ಕೊಟ್ಟರವನು ಆನ್ ದ ರಿಸಿಪ್ಟ್ ಆಫ್ ಸಚ್ ಅಸೈನ್ಮೆಂಟ್ the banker must stop payment of the check drawn by the assigner as the later ceases to be the owner of such fund. ಅಂದರೆ ಒಂದು ವೇಳೆ ನೋಟಿಸ್ ಆಫ್ ಅಸೈನ್ಮೆಂಟ್ ಅಂದರೆ ಅವನ ಹಕ್ಕನ್ನು ಅವನು ಇನ್ನೊಬ್ಬರಿಗೆ ಅಸೈನ್ ಮಾಡಿದರೆ ಇನ್ನು ಹಿಯರ್ ಆಫ್ಟರ್ವರ್ಡ್ಸ್ ದಿಸ್ ಪರ್ಸನ್ ವಿಲ್ ಕಂಟಿನ್ಯೂ ಮೈ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಅವನು ಏನಾದರೂ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಡ್ರಾವರಿಗೆ ಮತ್ತೆ ಏನು ಹಕ್ಕುಗಳು ಇರುವುದಿಲ್ಲ. ಅವನು ಯಾರಿಗೆ ಕೊಟ್ಟಿದ್ದಾನೋ ಅವನು ಅದು ಕಂಟಿನ್ಯೂ ಮಾಡ್ತಾನೆ. ಆ ಟ್ರಾನ್ಸಾಕ್ಷನ್ಸನ್ನೆಲ್ಲ ಅವನೇ ನೋಡ್ಕೊಳ್ತಾನೆ. ಅವನ ಅಕೌಂಟ್ ಇದು ಏನಿದ್ರು ಕೂಡ ಅವನಿಗೆ ಬರುವಂಥದ್ದು ಕೊಡುವಂಥದ್ದು ಎಲ್ಲವನ್ನ ಕೂಡ ಯಾರಿಗೆ ಅವನು ಅಸೈನ್ ಮಾಡಿರ್ತಾನೋ ಅವನೇ ನೋಡ್ಕೊಳ್ಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಬ್ಯಾಂಕರ್ ಕ್ಯಾನ್ ಮೇಕ್ ಎ ರೆಫ್ಯೂಸಲ್ ಫಾರ್ ಮೇಕಿಂಗ್ ಪೇಮೆಂಟ್. ಗಾರ್ನಿಶ್ ಆರ್ಡರ್. ಸೊ ಇಲ್ಲಿ ಗಾರ್ನಿಶ್ ಆರ್ಡರ್ ಇಟ್ ಈಸ್ ದ ಅಟ್ಯಾಚ್ಮೆಂಟ್ ಆಫ್ ದ ಕೋರ್ಟ್ ಆರ್ಡರ್. ಸೊ ದ ಬ್ಯಾಂಕರ್ ಮಸ್ಟ್ ರೆಫ್ಯೂಸ್ ಪೇಮೆಂಟ್ ಆಫ್ ದ ಚೆಕ್ ಪ್ರೆಸೆಂಟೆಡ್ after the receipt of the garnish order or any other order of the court attaching the court money. ಒಂದು ವೇಳೆ ಕಸ್ಟಮರ್ಸ್ ಮನಿ ಅವನಿಗೆ ಬೇರೆ ಎಲ್ಲಿಂದಾದ್ರೂ ಬರುವಂಥದ್ದು ಏನಾದರೂ ಇದ್ರೂ ಕೂಡ ಬಾಕಿ ಆಗಿದ್ರೆ ಈ ಥರ್ಡ್ ಪಾರ್ಟಿ ಏನು ಮಾಡ್ತದೆ ಅಂದರೆ ಕೋರ್ಟ್ ಆರ್ಡರನ್ನು ಅಟ್ಯಾಚ್ ಮಾಡಿ ಬಿಡ್ತದೆ, ನಮಗೆ ಬರಬೇಕು ಅಂಥದ್ದು. ಆದ ಕಾರಣ ಅವನಿಗೆ ಏನು ಅಮೌಂಟ್ ಬಂದರೂ ಫಸ್ಟ್ ನಮ್ಮದು ಸೆಟಲ್ ಮಾಡಿ ನಂತರ ಬೇರೆಯವ್ರದ್ದು ಮಾಡಿ ಅಂತ ಹೇಳಿ
ಬಂದರೆ at that time also the paying bank will refuse to make payment of the check. Next one is the defective title of the party. ಇಲ್ಲಿ ಏನಂದರೆ if a person presenting a check has a defective title to the check and the banker is aware of it, he can refuse to honor such check without any risk. ಒಂದು ವೇಳೆ ಈ ಟೈಟಲಲ್ಲಿ ಏನು ಪ್ರೆಸೆಂಟ್ ಮಾಡ್ತಾರೆ, ಯಾವುದೇ ಇನ್ಸ್ಟ್ರೂಮೆಂಟ್, ಇಟ್ ಮೇ ಬಿ ಪ್ರಾಮಿಸರಿ ನೋಟ್, ಚೆಕ್ ಆರ್ ಎನಿ ಬಿಲ್ ಆಫ್ ಎಕ್ಸ್ಚೇಂಜ್, ಅದರಲ್ಲಿ ಏನಾದರೂ ಡಿಫೆಕ್ಟಿವ್ ಇದ್ದರೆ, ಡಿಫೆಕ್ಟಿವ್ ಟೈಟಲ್ ಆಫ್ ದ ಪಾರ್ಟಿ ಯಾವುದಾದ್ರೂ ಒಂದು ವೇಳೆ ಅದರಲ್ಲಿ ಏನು ಸೀಲ್ ಇರುವುದಿಲ್ಲ, ಪರ್ಸನ್ಸ್ ನೇಮ್ ಇರುವುದಿಲ್ಲ, ಏನೇ ಒಂದು ರೀತಿಯ ತಪ್ಪುಗಳು ಅದರಲ್ಲಿ ಇದ್ದರೆ, ಅವನಿಗೆ ಕಂಡು ಬಂದರೆ ಇದರಲ್ಲಿ ಏನೋ ಸಮಥಿಂಗ್ ಈಸ್ ರಾಂಗ್ ಇನ್ ದ ಟೈಟಲ್ ಆಫ್ ದ instrument, then at that time also if he knows it, he can refuse for the payment of the instrument. So that is why here other reasons are, if the check is a post-dated or stale check. ಈಗ ಬೇರೆ ಬೇರೆ ರೀಸನ್ಗಳು ಕೂಡ ಇದೆ ಚೆಕ್ ರಿಫ್ಯೂಸಲಿಗೆ. if the check is a stale check or a post-dated check, and if the check is drawn on another branch of the same bank, or if the check is containing apparent material alteration which is not properly authenticated by the drawer, or if the drawer signature is a forged one, if the fund of the customer in his account are not sufficient to pay the check amount. ಸೊ ಇದೆಲ್ಲ ರೀಸನ್ಗಳು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಚೆಕ್ಕನ್ನು ಪ್ರೆಸೆಂಟ್ ಮಾಡದಿದ್ದರೆ, ಇಫ್ ಇಟ್ ಇಸ್ ಅ ಸ್ಟೇಲ್ ಚೆಕ್, ಪೋಸ್ಟೆಡ್ ಚೆಕ್, ದರ್ ಇಸ್ ಅ ಮಿಸ್ಟೇಕ್ ಇನ್ ಫಿಗರ್ ಆ್ಯಂಡ್ ವರ್ಡ್ಸ್, ಅಥವಾ ಏನಾದರೂ ಫೋರ್ಜ್ಡ್ ಸಿಗ್ನೇಚರ್ ಇದ್ದರೆ, ಅಥವಾ ಸರಿಯಾಗಿ ತುಂಬ ದುಡ್ಡು ಸರಿಯಾಗಿ ಇಲ್ಲ ಅದರಲ್ಲಿ, ಅದನ್ನು ಪೇಮೆಂಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ, ಸೊ ಅಂಡರ್ ದೋಸ್ ಸಿಂಪಲ್ ರೀಸನ್ಸ್ ವಿಚ್ ವಿಲ್ ರಿಸಲ್ಟ್ ಇನ್ making refusal for the payment of the check. So these are the reason or the circumstances which takes place for the refusal of the payment of the check. So here there are few multiple choice question. Defaulter of loan means not paying loan installment, bad reputation, illegal activity, none of the above. So the defaulter of loan means not paying loan installment. ಎರಡನೇದು, ಬ್ಯಾಂಕ್ ಪ್ರೊವೈಡ್ ಲೋನ್ಸ್ ಫಾರ್ ಹೋಮ್, ಕಾರ್, ಎಜುಕೇಷನ್, ಆಲ್ ಆಫ್ ದ ಅಬವ್. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ, ಬ್ಯಾಂಕು ಎಲ್ಲ ಸಂದರ್ಭಗಳಲ್ಲಿ ಹೋಮ್ ಲೋನ್ ಕೊಡ್ತದೆ, ಕಾರ್ ಲೋನ್ ಕೊಡ್ತದೆ, ಎಜುಕೇಷನ್ ಲೋನ್ ಕೊಡ್ತದೆ. ಆದ ಕಾರಣ ಆನ್ಸರ್ ಇಸ್ ಆಲ್ ದ ಅಬವ್. ನೆಕ್ಸ್ಟ್ ಒನ್, ಬ್ಯಾಂಕ್ ಪಾಸ್ಬುಕ್ ಈಸ್ issued by the bank containing transaction details of bank account, show balance in account, all of the above. So issue by the bank, of course, bank passbook is issued by the bank containing transaction detail of bank account, show balance in account, all of above. Bank pays interest on deposit, loan, both, none of the above. So pays interest on deposit. Bank charges interest on deposit, loan, both, none. So it is charges on loan. Education loan will be given to cover tuition fees, expenses, are repayable after completion of course, granted for studies in India and abroad, all of it. So education loan will be given to all the circumstances covering tuition fees, repayable after completion of course, grant for study in India and abroad. So that is the end of this session. Thank you students. Thank you very much, and thank you to the subject expert, content developer and chairman of the CP board.